ಈಗ ತಮಿಳುನಾಡಿನ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೆ, ಸೇಮ್ ಅದನ್ನು ನಾನು ರಾಜ್ಯಕ್ಕೆ ಸ್ವಲ್ಪ ಮಟ್ಟಿಗೆ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಈಗಿನ ಜನ್ರೇಷನ್ ನೋಡಿದಿರಿ, ಜೆನ್ಜಿ ಅನ್ನೋದು ನೋಡಿದಿರಿ, ಅವರ ಯೋಚನೆ ಬೇರೆ, ಆಲೋಚನೆ ಬೇರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ ಸರ್. ಒಂದು ಅಪ್ಡೇಟ್ ಇದೆ, ತಮಿಳುನಾಡು ರಾಜ್ಯಪಾಲರು ಮತ್ತೆ ಉಲ್ಟಾ ಹೊಡಿತಾ ಇದ್ದಾರಂತೆ, ಗಿರಿಗಿಟ್ಲೆ ಆಡಿಸ್ತಾ ಇದ್ದಾರಾ ಅಂತ ಅರ್ಲೇಕರ್ ಅವರು ಈಗ ಮತ್ತೆ ಸಂಖ್ಯೆ ತೋರಿಸಿ ಆಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಅಂತ ಹೇಳ್ತಾ ಇದ್ದಾರಂತೆ. ಈಗಷ್ಟೇ ಅನುವು ಮಾಡಿಕೊಟ್ರು, ಈಗ ಮತ್ತೆ ಉಲ್ಟಾ ಹೊಡಿತಾ ಇದ್ದಾರೆ ಅಂತ. ಸಂಖ್ಯಾಬಲ ತೋರಿಸಿದ ಮೇಲೇನೆ ನೀವು ಓದ್ ತಗೊಳ್ಳಿ ಅಂತ ಕಂಡೀಷನ್ ಮಾಡಿ ಕಳಿಸಿದ್ದಾರೆ ಈಗ ರಾಜ್ಯಪಾಲರು. ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಪರ್ಟಿಕ್ಯುಲರ್ಲಿ ಒಂದು ಡಿಸಿಷನ್ಗೆ ಬಂದಂತೆ ಕಾಣಿಸಿತ್ತು ಆಗಲೇನೆ. ಈಗ ಆಲ್ರೆಡಿ ಓಕೆ 6 ಗಂಟೆಗೆ ಫಡ್ನವೀಸ್ ಮತ್ತು ಅಜಿತ್ ಪವಾರ್ನ ಸ್ವೇರಿಂಗ್ ಇನ್ ಮಾಡಿಸ್ಬಿಟ್ರು. ಯಾಕಂದ್ರೆ ಅಜಿತ್ ಪವಾರ್ ಹೇಳ್ಬಿಟ್ಟಿದ್ರು ನನ್ ಬೆಂಬಲ ಇದೆ, ಹೊಡ್ಕೊಂಡ್ ಬಂದ್ಬಿಟ್ಟಿದ್ದೆ ನಮ್ಮ ಪಕ್ಷದಿಂದ. ನೋಡಿದ್ರೆ ಇರಲೇ ಇಲ್ಲ ಬೆಂಬಲ. ಮಾರನೇ ದಿವಸ ಸರ್ಕಾರ ಕೊಲ್ಯಾಪ್ಸ್ ಆಯ್ತು. ಮೋದಿ ಅವರಿಗೆ ದೊಡ್ಡ ಬುಕ್ಭಂಗ ಆಗೋಗ್ಬಿಟ್ಟಿತ್ತು. ಅವ್ರು ಪ್ರಮಾಣ ಆಗ್ತಿರೋಂಗೆ ಮೋದಿ, ಅಮಿತ್ ಶಾ ಎಲ್ಲರೂ ಅವ್ರಿಗೆ ಅಭಿನಂದನಾ ಸಂದೇಶ ಕಳಿಸ್ಬಿಟ್ಟಿದ್ರು. ಸಂಜೆ ಅಷ್ಟೊತ್ತಿಗೆ ಸರ್ಕಾರ ಕೊಲ್ಯಾಪ್ಸ್ ಆಯ್ತು. ರಾಜ್ಯಪಾಲರ ನಿಲುವು ಚೆನ್ನಾಗಿದೆ, ಕರೆಕ್ಟಾಗಿ ಅತಿಯಾದ ಜಾಗರೂಕತೆ ವಹಿಸ್ಕೋಬೇಕು. ಅಟ್ಲೀಸ್ಟ್ ಒಂದು ಪ್ರಾಥಮಿಕ ನೋಟಕ್ಕಾದ್ರೂ ಮನವರಿಕೆ ಆಗ್ಬೇಕಲ್ಲ. 4 ಜನರು ಪತ್ರ ತೋರಿಸ್ರಿ, 117 ಜನರು ಪತ್ರ ತೋರಿಸ್ಬಿಡಿ, ನೀವು ಪ್ರಮಾಣವಚನ ಸ್ವೀಕರಿಸಿ, ಆಮೇಲೆ 4 ಟೆಸ್ಟ್ ಎಲ್ಲ ಆಗ್ಲಿ. ಅದು ಇಲ್ಲ ಅಂತಂದ್ರೆ ಹೆಂಗೆ? ಪ್ರೈಮಾ ಫೇಸಿ ಎವಿಡೆನ್ಸ್ ಇಲ್ದಾನೆ ನೀವು ಮಾಡಕ್ಕಾಗಲ್ಲ. ಅದ್ರಲ್ಲೇನು ತಪ್ಪಿಲ್ಲ. ಬಟ್ ಕಾಂಗ್ರೆಸ್ ಸುಲಭ ಅದು. ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ರಾಜ್ಯಪಾಲರು ಅವ್ರ ಏಜೆಂಟ್ ಆಗಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಬಹುಶಃ ಸಾಧ್ಯವಾಗಿಲ್ಲ. ಈ ಕ್ಷಣದವರೆಗೂ ವಿಜಯ್ ಅದು ಸಾಧ್ಯವಾಗ್ತಾ ಇಲ್ಲ. ನಂಬರ್ನ ಖಾತ್ರಿ ಪಡಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾರು ಅವ್ರಿಗೆ ಲಿಖಿತ ಪತ್ರ ಕಾಂಗ್ರೆಸ್ ಕೊಟ್ಟಂಗೆ ಉಳಿದವ್ರು ಯಾರು ಕೊಟ್ಟಿಲ್ಲ ಅಂತ ಕಾಣುತ್ತೆ ಅವ್ರಿಗೆ ಪತ್ರ. ಒಟ್ಟಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಇದೊಂದು ರೀತಿಯಾಗಿ ಹೈ ಡ್ರಾಮಾ. ಒಂದ್ ಕಡೆ ರಾಜ್ಯಪಾಲರು ಫ್ಲೋರ್ ಟೆಸ್ಟ್ ಆಗೋದಕ್ಕೂ ಮುಂಚೆ ನಮ್ಗಿಲ್ಲಿ ಸ್ವಾರಸ್ಯಕರ ಸಂಗತಿ ಏನಂತಂದ್ರೆ, ಇವರು ಈ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಮೂಲತಃ ಕೇರಳದ ರಾಜ್ಯಪಾಲರು, ಇನ್ಚಾರ್ಜ್ ಇಲ್ಲಿ ಪ್ರಭಾರ ರಾಜ್ಯಪಾಲರು ತಮಿಳುನಾಡಿಗೆ ಇನ್ನೊಬ್ಬ ಪೂರ್ಣ ಪ್ರಮಾಣದ ರಾಜ್ಯಪಾಲರು ನೇಮಿಸಬೇಕಾಗಿದೆ. ಅಲ್ಲಿವರೆಗೂ ಇವ್ರನ್ನ ಇನ್ಚಾರ್ಜ್. ಹಾಗಾಗಿ 2 ರಾಜ್ಯಗಳಲ್ಲಿ ಓಡಾಡಬೇಕಾಗಿದೆ. ಅಲ್ಲೂ ಇವತ್ತು ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಇಲ್ಲೂ ಮುಖ್ಯಮಂತ್ರಿ ಯಾರು ಅನ್ನೋ ತೀರ್ಮಾನ ಮಾಡಬೇಕಾಗಿದೆ. ಬಟ್ ಓವರ್ ಆಲ್ ಆಗಿ ನೋಡೋದಾದ್ರೆ ಕೇರಳದಲ್ಲಿ ಲಾಸ್ಟ್ ಟೈಮ್ ಅಗ್ರಿ ಮಾಡಿ ಮತ್ತೀಗ ಉಲ್ಟಾ ಹೊಡೆದ್ರಲ್ಲ, ಅದು ಯಾಕೆ ಅನ್ನೋ ಪ್ರಶ್ನೆ. ಅಗ್ರಿ ಮಾಡಿದ್ರು ಇಲ್ಲ ಅಂತ ಕೂಡ ಖಚಿತ ಇರಲಿಲ್ಲ. ರಾಜಭವನದಿಂದ ಯಾವ ಪ್ರಕಟಣೆ ಬಂದಿರಲಿಲ್ಲ. ನಮ್ಮ ಸುದ್ದಿ ವರದಿಗಾರರು ಹೇಳ್ತಾ ಇದ್ರು ಒಪ್ಪಿಕೊಂಡಿದ್ದಾರೆ ಅಂತ. ಮತ್ತೆ ಬರ್ತೀನಿ ಸರ್. ಈಗ ತಮಿಳುನಾಡಿನಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಾಜ್ಯ ನ್ಯೂಸ್ನ ಪ್ರತಿನಿಧಿ ಶಿವು. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವು, ಈಗಷ್ಟೇ ನೀವು ಹೇಳ್ತಾ ಇದ್ರಿ ಒಂದ್ ಕಡೆ ರಾಜ್ಯಪಾಲರು ಓಕೆ ಅಂತ ಹೇಳಿದ್ದಾರೆ, ಜೊತೆಗೆ ಇವತ್ತು ಸಂಜೆ ಇಲ್ಲ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಸುದ್ದಿ ಇತ್ತು. ಬಟ್ ಈಗ ನೋಡಿದ್ರೆ ಮತ್ತೆ ಉಲ್ಟಾ ಹೊಡೆದಿದ್ದಾರೆ ರಾಜ್ಯಪಾಲರು ಅಂತ. ಇಸ್ ದಟ್ ಕನ್ಫರ್ಮ್? ಈಗ ಮತ್ತೆ ನೀವು ಪ್ರಾಥಮಿಕ ಹಂತದಲ್ಲಾದ್ರೂ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿರೋದು ಕನ್ಫರ್ಮ್ ಇವಾಗ? ಇದು ಶರತ್ ಅಧಿಕೃತ ಮೂಲಗಳ ಮಾಹಿತಿ ಅಂತೇಳಿ ಹೇಳ್ಬಹುದು. ರಾಜ್ಯಪಾಲರ ಭವನದಿಂದ ಈಗಾಗಲೇ ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತದ್ದಕ್ಕೆ ಎಸ್ ಅಂತೇಳಿ ಹೇಳಿದ್ರೆ ಅಲ್ಲಿಂದ ಒಂದು ಮಾಹಿತಿ ಬರಬೇಕಾಗಿತ್ತು. ಆದ್ರೆ ಆ ಮಾಹಿತಿ ಬರಲಿಲ್ಲ. ಅಲ್ಲಿ ಬಂದಿರತಕ್ಕಂಥ ಮೂಲಗಳ ಮಾಹಿತಿ ಏನು ಅಂತ ಹೇಳಿದ್ರೆ, ಇವರಿಗೆ ಮತ್ತೆ ಇವರಾಗೆ ಕರೆದಿದ್ರು ರಾಜ್ಯಪಾಲರು. ವಿಜಯ್ ಅವರಿಗೆ ಖುದ್ದಾಗಿ ಅವರೇ ಕರೆದಿದ್ರು ಇವತ್ತು. ಯಾಕಂದ್ರೆ ನಿನ್ನೆ ವಿಜಯ್ ಅವರೇ ರಾಜ್ಯಪಾಲರನ್ನ ಭೇಟಿಯಾಗಿದ್ರು. ಭೇಟಿಯಾಗಿದ್ದಂಥ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟು ಕಳಿಸಿದ್ದಂಥದ್ದು. ನಿಮಗೆ ಸಿಂಪಲ್ ಮೆಜಾರಿಟಿಯನ್ನ ನೀವು ನಮಗೆ ತೋರಿಸಿದ ನಂತರದಲ್ಲಿ ನಾನು ನಿಮಗೆ ಆಹ್ವಾನ ಮಾಡ್ತೇವೆ, ಅಲ್ಲಿವರೆಗೂ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಆದರೆ ಆ ನಂತರದಲ್ಲಿ ಇವತ್ತು ವಿಜಯ್ ಅವ್ರನ್ನ ಮತ್ತೆ ರಾಜಭವನದಿಂದನೇ ಬುಲಾವ್ ಮಾಡಲಾಗಿತ್ತು. ಸೊ ಬುಲಾವ್ ಮಾಡಿದಂಥ ಸಂದರ್ಭದಲ್ಲಿ ಈಗ ವಿಜಯ್ ಅವರು ಕೂಡ ಹೋಗಿದ್ರು ರಾಜಭವನಕ್ಕೆ. ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಇದೇ ರೀತಿಯನ್ನ ಕೇಳಿದ್ದಾರೆ, ಮತ್ತೊಮ್ಮೆ ಕೇಳಿದ್ದಾರೆ, ನಿಮ್ಮಲ್ಲಿ 118 ಶಾಸಕರ ಬಲ ಇದೆಯಾ ಅನ್ನುವಂಥದ್ದನ್ನ ಕೇಳಿದ್ದಾರೆ. ನಮಗೆ ಅವಕಾಶ ಕೊಡಿ, ನಾವು ಫ್ಲೋರ್ನಲ್ಲಿ ಸಾಬೀತು ಮಾಡ್ತೀವಿ ಅನ್ನುವಂಥದ್ದನ್ನ ವಿಜಯ್ ಅವರು ರಾಜ್ಯಪಾಲರ ಮುಂದೆ ಹೇಳಿದ್ದಾರೆ. ಈ ಹೇಳಿಕೆಯನ್ನ ಕೊಟ್ಟಾಗ ಹಾಗೆ ಆಗೋದಿಲ್ಲ, ನೀವು 118 ಜನ ಶಾಸಕರ ಬಲ ಇದೆ ಅನ್ನುವಂಥದ್ದನ್ನ ತೋರಿಸಿದ್ರೆ ಮಾತ್ರ ನಾವು ನಿಮಗೆ ಪ್ರಮಾಣ ವಚನಕ್ಕೆ ಒಪ್ಪಿಗೆ ಕೊಡಬಹುದು ರಾಜಭವನದಿಂದ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅಂತ ಈಗ ಮಾಹಿತಿ ಬರ್ತಾ ಇರುವಂಥದ್ದು. ಆ ಒಂದು ಬೆನ್ನಲ್ಲೇನೆ ಈಗ ಸೀದಾ ಅಲ್ಲಿಂದ ಪಟ್ಟಣಂಬಾಕಂನಲ್ಲಿರುವಂತಹ ವಿಜಯ್ ಅವರ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರ ಫ್ಲಾಟ್ಗೆ ಬಂದಿದ್ದಾರೆ. ಅಲ್ಲಿ ಈಗ ಹಲವಾರು ಮುಖಂಡರುಗಳು ಕೂಡ ಅವ್ರ ಜೊತೆಗೆ ಚರ್ಚೆ ಮಾಡ್ತಿರುವಂತದ್ದು ಒಳಗಡೆ. ಇನ್ನ ಪಣಿಯೂರಿನಲ್ಲಿರುವಂತಹ ಪಾರ್ಟಿ ಆಫೀಸ್ನಲ್ಲಿ ಎಲ್ಲ ಶಾಸಕರು ಕೂಡ ಅಲ್ಲೇ ಇದ್ದಾರೆ. ಅಲ್ಲಿಯೂ ಕೂಡ ಮುಖಂಡರುಗಳ ಜೊತೆಗೆ ಅಲ್ಲಿನ ಹಿರಿಯ ಟಿವಿಕೆ ಮುಖಂಡರುಗಳು ಮಾತನಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ಇಲ್ಲಿ ಕೂಡ ಕಮ್ಯುನಿಕೇಶನ್ ಆಗ್ತಾ ಇದೆ. ಈಗ ರಾಜ್ಯಪಾಲರ ಭವನದಿಂದ ಅಧಿಕೃತವಾಗಿ
ಏನು ಮಾಹಿತಿ ಬರುತ್ತೆ ಅನ್ನುವಂಥದ್ದನ್ನ ಕಾಯ್ಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಇಲ್ಲಿರುವಂತ ಒಂದು ಸದ್ಯದ ಮಾಹಿತಿ. ಅಂದ್ರೆ ಅಲ್ಲಿ ಒಪ್ಪಿಗೆ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿಯನ್ನ ಇದೀಗ ನಮಗೆ ಗೊತ್ತಾಗ್ತಾ ಇರೋಂಥದ್ದು. ಆಗೊಂದು ವೇಳೆ ನೀವು ಪ್ರಮಾಣ ವಚನಕ್ಕೆ ಒಪ್ಪಿಗೆ ಕೊಟ್ಟಿದ್ದಿದ್ರೆ ಇಮಿಡಿಯೇಟ್ ಆಗಿ ಟಿವಿಕೆಯ ನಾಯಕರುಗಳು ಪ್ರೆಸ್ ಬ್ರೀಫಿಂಗ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಇಲ್ಲಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡೋದಾದ್ರೆ ಸದ್ಯಕ್ಕೆ ಪಟ್ಟಣಂಬಾಕಂನಲ್ಲಿರುವಂತ ವಿಜಯ್ ಅವರ ಮನೆಯಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಕೋರ್ಟ್ಗೆ ಹೇಗೆ ಹೋಗಬಹುದು ಅನ್ನುವಂತ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಯಾವ ರೀತಿಯಾಗಿ ನಾವು ಅಪ್ರೋಚ್ ಮಾಡಬೇಕು ಇದನ್ನ ಸುಪ್ರೀಂ ಕೋರ್ಟ್ಗೆ ಅನ್ನುವಂಥದ್ದನ್ನ ಈಗ ತಯಾರಿ ನಡೆಸಲಾಗ್ತಾ ಇದೆ ಅನ್ನುವಂಥದ್ದು. ಇನ್ನ ಕೆಲವು ಗಂಟೆ, 1 ಗಂಟೆ ಹಿಂದೆ ಅಷ್ಟೇನೆ ಇಲ್ಲಿಗೆ ವಿಜಯ್ ಅವರು, ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ಬರ್ತಾರೆ. ಅನಂತರದಲ್ಲಿ ನಿರ್ಮಲ್ ರಾಜು ಬಂದಿದ್ದಾರೆ. ಸ್ಟೇಟ್ ಸೆಕ್ರೆಟರಿ ಬಿಸಿ ಆನಂದ್ ಕೂಡ ಈಗ ಅವ್ರ ಜೊತೆಗೆ ಚರ್ಚೆ ಮಾಡ್ತಿರೋಂಥದ್ದು. ಈಗ ಈ ಒಂದು ಸ್ಥಿತಿಯಲ್ಲಿ ಪಟ್ಟಣಂಬಾಕಂನಲ್ಲಿದ್ರೆ ಸೆಂಗೋಟೆಯನ್ನು, ಹಿರಿಯ ಮುಖಂಡ ಸೆಂಗೋಟೆನ್ ಏನಿದ್ದಾರೆ ಅವರು ಅಲ್ಲಿನ ಎಲ್ಲಿ ಪಣಿಯೂರಿನಲ್ಲಿರುವಂತ ಟಿವಿಕೆಯ ಕಚೇರಿಯಲ್ಲಿ ಇರುವಂತ ಶಾಸಕರ ಜೊತೆಗೆ ಮಾತುಕತೆ ಮಾಡ್ತಿದ್ದಾರೆ, ಅಲ್ಲೂ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಹೇಳಲಾಗ್ತಾ ಇದೆ. ಇಲ್ಲಿ ಮಾತುಕತೆ ಮುಗಿಸ್ಕೊಂಡು ಪಣಿಯೂರಿನಲ್ಲಿರುವಂತ ಮುಖ್ಯ ಕಚೇರಿಗೆ ಹೋಗುವಂತ ಸಾಧ್ಯತೆ ಇದೆ. ಅಲ್ಲಿ ಕೂಡ ಅಲ್ಲಿನ ಟಿವಿಕೆಯಲ್ಲಿ ನಾಯಕರ ಜೊತೆಗೆ ಸೆಂಗೋಟೆನ್ ಅವರ ಜೊತೆಗೆ ಮಾತನಾಡುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಹೇಗೆ ಅಪ್ರೋಚ್ ಮಾಡೋದು ಅನ್ನುವಂಥದ್ದನ್ನ, ಇಲ್ಲಿನ ಎಲ್ಲ ನಡೆಯನ್ನ ಹೇಗೆ ಗಮನಕ್ಕೆ ತರುವಂತದ್ದನ್ನ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ರು ಕೂಡ ನೀವು ಫ್ಲೋರ್ ಟೆಸ್ಟ್ಗೂ ಮೊದಲೇನೆ ನಮ್ಗೆ ಏನು ಸಾಬೀತು ಮಾಡಬೇಕು ಅಂತ ಹೇಳ್ತಿರ್ತಕ್ಕಂಥ ರಾಜ್ಯಪಾಲರ ಒಂದು ನಡೆ ಏನಿದೆ, ಆ ನಡೆಯನ್ನ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡುವಂತದಕ್ಕೆ ಈಗ ತಯಾರಿ ಮಾಡ್ಕೊಳ್ಳಾಗ್ತಾ ಇದೆ ಅನ್ನುವಂಥದ್ದು ಸದ್ಯದ ಸುದ್ದಿ. ಆದ್ರೆ ಈ ಹಿಂದೆ ಏನು ಇವತ್ತು ಇಲ್ಲ ನಾಳೆ ಅವರಿಗೆ ಏನು ಪ್ರಮಾಣ ವಚನ ಸ್ವೀಕಾರ ಮಾಡುವಂತದಕ್ಕೆ ಅವಕಾಶ ಕೊಡಲಾಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು ಇವತ್ತು ಮತ್ತೆ ನಾಳೆ. ಆದ್ರೆ ಸದ್ಯಕ್ಕೆ ಅಧಿಕೃತವಾದಂತಹ ಒಂದು ಆದೇಶ ಬಂದಿಲ್ಲ ಅನ್ನುವಂಥದ್ದೇ ಈಗಿರುವಂತಹ ಒಂದು ಮಾಹಿತಿ. ಶರತ್, ಈಗ ಸದ್ಯದ ಮಟ್ಟಿಗೆ ರೆಸಾರ್ಟ್ ರಾಜಕಾರಣ ಆಗ್ತಿದೆಯಲ್ಲ, ಮತ್ತೆ ಈಗ ಲಾಸ್ಟ್ ಟೈಮ್ ಹೇಳಿದಾಗ ಒಂದು 15 ಜನ ಆಲ್ಮೋಸ್ಟ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರಿ. ಈಗ ಸಂಖ್ಯೆ ಜಾಸ್ತಿ ಆಗಿದೆಯಾ? ಯಾವ ರೀತಿಯಾಗಿ ಅಲ್ಲಿ ರಾಜಕೀಯ ಬೆಳವಣಿಗೆ ಆಗ್ತಿದೆ ಅಂತ? ಹೌದು, ಈ ರೆಸಾರ್ಟ್ ರಾಜಕಾರಣ ಈಗ ಸದ್ಯಕ್ಕೆ AIADMK ಅವರಲ್ಲಿ ನಡೀತಾ ಇರುವಂತದ್ದು. ಅಲ್ಲಿ ಇಬ್ಬಾಗ ಆಗಿದೆ. ಆ ಇಬ್ರು ಎಡಪ್ಪಾಡಿ ಪಳನಿಸ್ವಾಮಿ ಅವರು ಈಗ 12 ಗಂಟೆ ಅಷ್ಟೊತ್ತಿಗೆ ಕೇಳಿದ್ರು, ಅವರು ಅಲ್ಲೂ ಕೂಡ ಹೋಗಿರುವಂತಹ ಸಾಧ್ಯತೆ. ಮತ್ತೆ ಅಲ್ಲಿಂದ ಅಧಿಕೃತ ಮಾಹಿತಿಗಳು 1 ಗಂಟೆ ಆಗ್ತಾ ಇದೆ ಈಗ. ಸೊ ಅದನ್ನ ಹೊರತುಪಡಿಸಿದ್ರೆ ನಾವು ಟಿವಿಕೆಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನ ರಾಜ್ಯಾಧ್ಯಕ್ಷ ಷಣ್ಮುಖಂ ಏನಿದ್ದಾರೆ ಅವರು 15 ಜನರೊಟ್ಟಿಗೆ 15 ಜನ ಶಾಸಕರನ್ನ ಒಂದ್ ಸೆಕೆಂಡ್ ಶಿವು, ಒಂದು ಅಪ್ಡೇಟ್ ಇದೆ, ಮತ್ತೆ ಮಾತಾಡ್ತೀನಿ. ಹಂಗೆ ಹೋಲ್ಡಲ್ಲೇ ಇರಿ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಭೇಟಿ ಕೊಡ್ತಾ ಇದ್ದಾರೆ. ರಾಜ್ಯಪಾಲ ಅರ್ಲೇಕರ್ ಅವರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇರೋದು ಪಳನಿಸ್ವಾಮಿ ಅವರು. ಸಂಖ್ಯೆ ಇಲ್ಲ, ಹಂಗಿದ್ರು ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇರೋದು ಯಾಕೆ ಪಳನಿಸ್ವಾಮಿ? ಭಾರಿ ಅನುಮಾನ ಮೂಡಿಸ್ತಾ ಇರೋದು ಇದು. ಏನ್ ಮಾಡ್ತಿದ್ದಾರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು? ಯಾಕೆ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರೆ? ಅವ್ರ ಹತ್ರ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರ ಬೆಂಬಲ ನಂಬರ್ಸ್ ಇಲ್ವಲ್ಲ ಅವ್ರ ಪಕ್ಷದಲ್ಲಿ? ಏನಾಗ್ತಾ ಇದೆ ಇಲ್ಲಿ? ಇದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಸಂಖ್ಯೆ ಇಲ್ಲ ಅಂದ್ರೂ ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಹೋಗ್ತಾ ಇರೋದ್ರಿಂದಾಗಿ ಅವರ ಈ ಒಂದು ನಡೆ ಭಾರಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ನೋಡಿದ್ರೆ ಪ್ರಾಥಮಿಕ ಹಂತದಲ್ಲಿ ಸಂಖ್ಯಾಬಲವನ್ನ ಪ್ರೂವ್ ಮಾಡಿ ಆಮೇಲೆ ನೀವು ಪ್ರಮಾಣ ವಚನ ಸ್ವೀಕರಿಸಿ ಅಂತ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಮೀನ್ವೈಲ್ ಪಳನಿಸ್ವಾಮಿ ಅವರು ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇರೋದು ಯಾಕೆ? ಕೇಳ್ತೀನಿ ಇದನ್ನೇ ನಮ್ಮ ಪ್ರತಿನಿಧಿ ಶಿವು ಹತ್ರ, ತಮಿಳುನಾಡಿನಿಂದ ಲೈವ್ನಲ್ಲೇ ಜಾಯ್ನ್ ಆಗಿದ್ದಾರೆ. ಶಿವು, ಈಗ ಪ್ರಮುಖವಾಗಿ ಪ್ರಾಥಮಿಕ ಹಂತದಲ್ಲಾದ್ರೂ ಪ್ರೂವ್ ಮಾಡಿ ಅಂತ ರಾಜ್ಯಪಾಲರು ವಿಜಯ್ ಹೇಳಿರೋದು, ಮತ್ತೊಂದು ಕಡೆ ಪಳನಿಸ್ವಾಮಿ ಅವರು ಯಾಕೆ ಭೇಟಿ ಆದ್ರು ರಾಜ್ಯಪಾಲರನ್ನ? ಎಸ್ ಶರತ್, ಅದೇ ಒಂದು ಯಕ್ಷ ಪ್ರಶ್ನೆಯಾಗಿರುವಂತದ್ದು. ಒಂದು, ಇನ್ನೂ ಕೂಡ ಶಾಸಕರಿಗೆ ಪ್ರಮಾಣ ವಚನವನ್ನ ಯಾವುದೇ ರೀತಿಯ ಬೋಧನೆ ಮಾಡಲಿಲ್ಲ. ಈಗ 47 ಸಂಖ್ಯೆಯನ್ನು ಹೊಂದಿರುವಂತಹ AIADMK ಪಳನಿಸ್ವಾಮಿ ಈಗ ರಾಜ್ಯಪಾಲರನ್ನ ಕೆಲವೇ ಹೊತ್ತಿನಲ್ಲಿ ಅವರನ್ನ ಭೇಟಿ ಮಾಡೋರಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಈ ಯಾವ ರೀತಿಯ ಒಂದು ಅಪೀಲ್ ಅನ್ನ ಮಾಡೋದಕ್ಕೆ ರಾಜ್ಯಪಾಲರಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ನಿಜವಾಗೂ ಎಲ್ರಿಗೂ ಇರುವಂತ ಕುತೂಹಲ. ನೀವೇ ಹೇಳಿದಾಗೆ ಅವರಿಗೆ ಸಂಖ್ಯಾಬಲ ಇಲ್ಲ. DMK ಅವರು ಸೇರ್ಕೊಂಡ್ರು ಕೂಡ ಅವರನ್ನ ಯಾವುದೇ ರೀತಿಯಲ್ಲಿ ಇಬ್ರು ಇದಾದ್ರೂ ಕೂಡ ಯಾವುದೇ ರೀತಿಯಲ್ಲಿ ಅವರಿಗೆ ಒಂದು ಫುಲ್ ಮೆಜಾರಿಟಿ ಬರಲ್ಲ. ಆಮೇಲೆ ಈಗ ಅವರು ಹೋಗಿ ರಾಜ್ಯಪಾಲರನ್ನ ಕೇಳುವಂತ ನಡೆ ಇದೆಯಲ್ಲ, ಅದು ಸಂವಿಧಾನ ಬದ್ಧವಾಗಿಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕೂಡ ಅಲ್ಲ ಅವರು. ಸೊ ಆದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಹೋಗ್ತಾ ಇರುವಂತದನ್ನ ನೋಡಿದ್ರೆ ಅವ್ರೇನಾದ್ರೂ DMK ಮತ್ತೆ AIADMK ಅಷ್ಟು ಶಾಸಕರು 120ಕ್ಕೂ ಹೆಚ್ಚು ಶಾಸಕರು ಇರುವಂತ
ಏನಾದ್ರೂ ಪತ್ರ ಇಟ್ಕೊಂಡಿದಾರಾ, ಆ ಪತ್ರವನ್ನ ಏನಾದ್ರು ಹೋಗಿ ಮಂಡಿಸ್ಲಿದಾರಾ ಅಂದ್ರೆ ಈಗಾಗ್ಲೇನೆ ಅರ್ಲೇಕರ್ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು 118 ಶಾಸಕರ ಬಲ ಇರುವಂತ ಪತ್ರ ತನ್ನಿ, ಆ 118 ಇರುವಂತ ಪತ್ರ ತಂದ್ರೆ ನಾನು ಅದನ್ನ ಪರಿಶೀಲನೆ ಮಾಡಿ ನಿಮ್ಗೆ ಒಪ್ಪಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೂ ಒಂದು ವೇಳೆ 120ಕ್ಕೂ ಹೆಚ್ಚು ಜನರ ಒಂದು ಪತ್ರವನ್ನ ಇವರೇನಾದ್ರೂ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇ ಆದ್ರೆ, DMK ಮೈತ್ರಿಕೂಟ ಮತ್ತೆ AIADMK ಮೈತ್ರಿಕೂಟ ಎರಡೂ ಮರ್ಜ್ ಆದ್ರೆ ಅದೇನಾದ್ರೂ ಸಿಕ್ಕಿದ್ಯಾ? ಇದು ನಿಜಕ್ಕೂ ಕುತೂಹಲ ಇರುವಂತದ್ದು ಶರತ್. ಆ ತರದ್ದ ಹೊರತುಪಡಿಸಿದ್ರೆ ನಮಗೀಗ ನೀವು ಈಗಾಗಲೇ ನಾವು ಮಾತಾಡದಂತೆ 15 ಜನ ರೆಸಾರ್ಟ್ ರಾಜಕಾರಣಕ್ಕೆ ಇಳಿದಿದ್ದಾರೆ, TVKಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾವ 15 ಹೋದ್ರೆ ಅಲ್ಲೂ ಕೂಡ ಬಹುಮತ ಬರೋದಿಲ್ಲ. ಇನ್ನ ಯಾವ ಸಂಖ್ಯೆ ಆಧಾರದ ಮೇಲೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಶಿವು ಹೋಲ್ಡಲೇರಿ ಮತ್ತೊಮ್ಮೆ ಮಾತನಾಡಿಸ್ತೀನಿ ನಾನು. ಹೋಲ್ಡಲೇರಿ ತಮಿಳುನಾಡಲ್ಲಿ ಸರ್ಕಾರ ರಚನೆ ಸರ್ಕಸ್ ಮಧ್ಯೆ ಟ್ವಿಸ್ಟ್ ಸಿಗ್ತಾ ಇರೋದು. CPM, CPI ಮತ್ತು VCK ನಾಯಕರ ಭೇಟಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಚೆನ್ನೈನ CPI ಕೇಂದ್ರ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ಬೇರೆ ಆಗ್ತಾ ಇದೆ. ವಿಜಯ್ಗೆ ಬೆಂಬಲಿಸಿರುವ ಬಗ್ಗೆ ನಾಯಕರು ಮಾತುಕತೆ ಆಡ್ತಾ ಇದ್ದಾರೆ. ಮೂರು ಪಕ್ಷಗಳಿಗೂ ತಲಾ 2 ಶಾಸಕ ಬಲ ಇದೆ. ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಪಕ್ಷದ ಶಾಸಕರು ಭಾಗಿಯಾಗಿರೋದು. ಮುಂದಿನ ರಾಜಕೀಯ ನಡೆ ಹೆಂಗಿರಬೇಕು, ನಾವೇನೇನು ಮಾಡಬೇಕು, ಏನು ಮಾಡಬಾರ್ದು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಯಾವ ರಾಜಕೀಯ ಸಿನಿಮಾಗಳನ್ನ ನೋಡಿರ್ತೀರಲ್ಲ ಥಿಯೇಟರ್ನಲ್ಲಿ, ಅದು ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ ಅಂತ ಕಾಣಿಸುತ್ತೆ ಸದ್ಯದ ಪರಿಸ್ಥಿತಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಶಿವು, ಲೈವ್ನಲ್ಲೇ ಇದ್ದಾರೆ. ಶಿವು, ಈಗ ಒಂದು ಕಡೆ ಈಗ ಕೈ ಜೋಡಿಸಿರುವಂಥ CPI ನಾಯಕರು, ಒಂದಷ್ಟು ಜನ ನಾಯಕರು ಏನು TVKಗೆ ಸಪೋರ್ಟ್ ಕೊಡ್ತಾ ಇದ್ದಾರಲ್ಲ, ಅವರೆಲ್ಲರೂ ಸೇರ್ಕೊಂಡು ಮಹತ್ವದ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ಮೀಟಿಂಗ್ನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಕೂಡ ಇದೆ. ಇದರ ಜೊತೆಗೆ ಇನ್ನೊಂದಷ್ಟು ಜನ ಸೆಳೆಯುವಂಥ ಜವಾಬ್ದಾರಿ ಏನಾದರೂ ಅವ್ರಿಗೆ ಕೊಟ್ಟಿದ್ದಾರಾ? ಹೇಗೆ ಏನು ಮಾತುಕತೆ ಆಗ್ತಾ ಇದೆ ಅಲ್ಲಿ? ಖಂಡಿತವಾಗ್ಲು ಈಗ CPI ಯಲ್ಲಿ 2, CPM ಅಲ್ಲಿ 2, VCK ಯಲ್ಲಿ 2, ಕಾಂಗ್ರೆಸ್ನಲ್ಲಿ 5, ಈಗ ಇವರೆಲ್ಲ ಒಟ್ಟಿಗೆ ಸೇರಿದ್ರೆ 113 ಆಗುತ್ತೆ. ಕಾಂಗ್ರೆಸ್ ಮತ್ತೆ TVK ಸೇರ್ಕೊಂಡ್ರೆ ಇನ್ನು ಉಳಿದಂತೆ CPM 2, CPI 2, 4 ಆಗುತ್ತೆ. ಅದ್ರ ಜೊತೆಗೆ VCK 2, 6, 13 ನಾವಿಲ್ಲಿ ಗುಣಿಸೋದಾದ್ರೆ, ಅಲ್ಲಿ ಕೂಡೋದಾದ್ರೆ 6, 13ನ ನಾವು ಕೂಡೋದಾದ್ರೆ ಖಂಡಿತವಾಗ್ಲೂ 19 ಆಗುತ್ತೆ. 19 ಏನಿದೆ ಅದು ಈ ಫುಲ್ ಮೆಜಾರಿಟಿಗೆ ಬರುವಂತದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಸಾಧ್ಯತೆಗಳನ್ನ ಈಗ CPM ನ ಮುಖಂಡರುಗಳು ಮಾತಾಡ್ತಿರುವಂತದ್ದು. VCK ಏನಿದೆ, VCK ಅವರು ಕೂಡ ತಿರುಮಾವಳ್ಳವನ್ನ ಏನಿದ್ದಾರೆ ಅವರು ಕೂಡ ಈಗ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ VCK ಅಲ್ಲಿ ಇರ್ತಕ್ಕಂತ ಏನು ಬೆಂಬಲಿಗರು, ಮುಖಂಡರುಗಳು, ಕಾರ್ಯಕರ್ತರು ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ TVKಗೆ ಸಪೋರ್ಟ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರಿಂದಾಗಿ VCK ಒಪ್ಕೊಂಡಿದೆ ಅಂತ ಇದು ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಈಗೇನಾದ್ರೂ ಅವರು ಲೆಟರ್ ಕೊಟ್ಟಿದ್ದೆ ಆದ್ರೆ ಫೈನಲ್ ಆಗಿ ಖಂಡಿತವಾಗ್ಲೂ ಇದು ಪಾಸಿಟಿವ್ ಆಗುತ್ತೆ TVKಗೆ. ಶಿವು, ಡೀಟೇಲ್ಸ್ಗಾಗಿ ಮತ್ತೊಂದಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ಮುಂದಿನ ಮಿನಿಟ್ಸ್ ಅಲ್ಲಿ ನಾನು ನಿಮ್ಮ ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಅಪ್ಡೇಟ್, ತಮಿಳುನಾಡಲ್ಲಿ ಏನೇನಾಗ್ತಾ ಇದೆ ಅಂತ. ದ್ರಾವಿಡ ರಾಜಕೀಯ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಸ್ಟಾಲಿನ್ ಭೇಟಿಯಾಗಿದ್ದಾರೆ. ಯಾರ್ಯಾರು, ಆ ಡೀಟೇಲ್ಸ್ ಕೂಡ ಬರ್ತಾ ಇದೆ ನೋಡಿ. ವಿಜಯ್ಗೆ SR ಬೊಮ್ಮಾಯಿ ಕೇಸ್ ನೆರವಾಗುತ್ತಾ ಅನ್ನೋದು. SR ಬೊಮ್ಮಾಯಿ ಪ್ರಕರಣ ತೀರ್ಪು ವಿಜಯ್ಗೆ ಶ್ರೀರಕ್ಷೆಯಾದಂಗೆ ಅಂತ. ರಾಜ್ಯಪಾಲರ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಫಿಕ್ಸ್. ವಕೀಲರ ಜೊತೆ ವಿಜಯ್ ಆಂಟಿ ಮಹತ್ವದ ಚರ್ಚೆ ಕೂಡ ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವಿಜಯ್ಗೆ SR ಬೊಮ್ಮಾಯಿ ಕೇಸು ನೆರವಾಗುತ್ತಾ ಅನ್ನೋದು. ಹಾಗಾದ್ರೆ ಏನು ಈ ಕೇಸು, ಹೇಗೆ ನೆರವಾಗುತ್ತೆ? ನಾನು ಇದನ್ನ ರವೀಂದ್ರ ರೇಷ್ಮೆ ಸರ್ ಹತ್ರನೇ ಮಾಹಿತಿ ಪಡ್ಕೊಳ್ತೀನಿ. ಸರ್, ಯಾವ ರೀತಿಯಾಗಿ ಈ ಒಂದು ಕೇಸು, SR ಬೊಮ್ಮಾಯಿ ಅವರ ಕೇಸು ನೆರವಾಗುತ್ತೆ? ಏನದು ಕೇಸು, ಏನು ಸಂಬಂಧ ಅಂತ? 1989ರಲ್ಲಿ ಜನತಾದಳದ ಸರ್ಕಾರ ತನ್ನ ಅಂತಿಮ ಅವಧಿಯಲ್ಲಿತ್ತು. ರಾಮಕೃಷ್ಣಗೂ ರಿಸೈನ್ ಮಾಡಿದ್ರು. ಅದಾದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ದೇವೇಗೌಡರು ಆಗ್ಲೇ ಭಿನ್ನಮತೀಯರಾಗ್ಬಿಟ್ಟಿದ್ರು ಅಷ್ಟೊತ್ತಿಗೆ. ಮುಂದೆ ಒಂದಿನ ದಿಢೀರ್ನೆ ಅದಕ್ಕೆ ಕೊಟ್ಟ ಬೆಂಬಲವನ್ನು, ಅರ್ಧ ಶಾಸಕರು ಬೆಂಬಲವನ್ನು ವಾಪಸ್ ಪಡ್ಕೊಂಡ್ಬಿಟ್ರು. ಸರ್ಕಾರ ಬೀಳೋ ಸ್ಥಿತಿಗೆ ಬಂದಾಗ ವೆಂಕಟ ಸುಬ್ಬಯ್ಯ ಅಂತ ಕಾಂಗ್ರೆಸ್ ನೇಮಿತ ಒಬ್ಬರು ರಾಜ್ಯಪಾಲರಿದ್ರು. ಅವರು ದಿಢೀರ್ನೆ ವಿಧಾನಸಭೆ ವಿಸರ್ಜನೆ ಮಾಡಿಬಿಟ್ಟು ರಾಷ್ಟ್ರಪತಿ ಆಡಳಿತಕ್ಕೆ ರೆಕಮೆಂಡ್ ಮಾಡಿದ್ರು. ಅದನ್ನು ಚಾಲೆಂಜ್ ಮಾಡಿ SR ಬೊಮ್ಮಾಯಿ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ತಂದೆ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಸುದೀರ್ಘ ಕಾಲದ ಬಗ್ಗೆ ವಿಚಾರಣೆ ನಡೆಸ್ಬಿಟ್ಟು ಕೊನೆಗೆ ತೀರ್ಪು ಕೊಡ್ತು.
ಯಾವುದೇ ಸರ್ಕಾರ ರಚನೆ ಆದಾಗ್ಲೂ ಕೂಡ ಆ ಶಾಸಕರ ಸಂಖ್ಯಾಬಲದ ನಿಷ್ಕರ್ಷ ಆಗ್ಬೇಕಾಗಿರೋದು ರಾಜಭವನದಲ್ಲ. ಮೊದಲೆಲ್ಲ ಏನ್ ಮಾಡ್ತಿದ್ರು, ಶಾಸಕರನ್ನ ಕರ್ಕೊಂಡ್ಬಂದು ಪೆರೇಡ್ ಮಾಡ್ತಾ ಇದ್ರು ರಾಜಭವನದಲ್ಲಿ, ರಾಜ್ಯಪಾಲರಿಗೆ ಪೆರೇಡ್ ಮಾಡಿಸ್ಬಿಡೋರು. ಓಕೆ ಪರೇಡ್ ಅಲ್ಲ, ವಿಧಾನಸಭೆಲೇನೆ ಫ್ಲೋರ್ ಟೆಸ್ಟ್ ಆಗಬೇಕು ಅಂತ. ಸೊ ಅದು ಇವತ್ತಿಗೂ ಕೂಡ ಅದು ಎಲ್ರಿಗೂ ಒಂದೊಂದು ರೆಫರೆನ್ಸ್ ಪಾಯಿಂಟ್. ಬೊಮ್ಮಾಯಿ ಕೇಸ್ ಅದನ್ನ ಅವ್ರು ಅದನ್ನೇ ಕೇಳ್ತಾರೆ, ಫ್ಲೋರ್ ಟೆಸ್ಟ್ ಆಗ್ಲಿ ನಮ್ಗೆ ಅಲ್ಲೇ ಅವಕಾಶ ಕೊಟ್ಬಿಡಿ, ನೀವು ಫಸ್ಟ್ ನಮ್ಮನ್ನ ಪ್ರಮಾಣ ವಚನ ಕೊಡಿ, ವಿಧಾನಸಭೆಯಲ್ಲಿ ನಾನು ಸಾಬೀತು ಮಾಡ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ವಿಧಾನಸಭೆ ಕರೆಯೋಕ್ಕಿಂತ ಮುಂಚೆ ಇವ್ರು ನೇಮಿಸ್ಬೇಕಲ್ಲ, ಅಟ್ಲೀಸ್ಟ್ ಒಂದು ಪತ್ರ ಕೊಡಿ, ಮೇಲ್ನೋಟಕ್ಕೆ ಅವ್ರಿಗೆ ಮನವರಿಕೆ ಆಗ್ಬೇಕು, ಇವ್ರಿಗೆ ಬೆಂಬಲ ಇದೆ. ಶಾಸಕ ಕರ್ಕೊಂಡ್ ನಿಲ್ಸಿ ಅಂತ ಕೇಳ್ತಾ ಇಲ್ಲ ಅವರು. ಈ ಯಾವ ರೀತಿ ಕಾಂಗ್ರೆಸ್ ಪತ್ರ ಕೊಟ್ಟಿದ್ರು, ಉಳಿದ ಬೆಂಬಲಿಗ ಪಕ್ಷಗಳ ಪತ್ರ ಕೊಡಿ ಅಂತ ಕೇಳಿರ್ಬೇಕು ಅವ್ರು ರಾಜ್ಯಪಾಲರು ಅಷ್ಟೇ. ಅವ್ರನ್ನ ತಡಿತಾ ಇಲ್ಲ ಇವ್ರು ಮುಖ್ಯಮಂತ್ರಿ ಆಗೋದನ್ನ. ಆಮೇಲೆ ಏನೇ ಇದ್ರು ಕೂಡ ಪ್ರಮಾಣ ವಚನದ ಪೂರ್ವದಲ್ಲಿ ರಾಜಭವನದಿಂದ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಅನೌನ್ಸ್ ಆಗುತ್ತೆ. ಅಪಾಯಿಂಟೆಡ್ ಶ್ರೀ ವಿಜಯ್ ಆಸ್ ದಿ ಚೀಫ್ ಮಿನಿಸ್ಟರ್ ಆಫ್ ತಮಿಳುನಾಡು ಅಂತ ಅಂದ್ಬಿಟ್ಟು ಒಂದು ಬರುತ್ತೆ, ಒಂದು ನೋಟಿಫಿಕೇಶನ್. ಅದು ಬಂದ್ಮೇಲೆ ಪ್ರಮಾಣ ವಚನ ಆಗೋದು. ಓಕೆ, ಇನ್ನು ಅದು ನೆಕ್ಸ್ಟ್ ಕ್ಯಾಬಿನೆಟ್ ರಚನೆ ಮಾಡೋದು ಇರೋದು ನೆಕ್ಸ್ಟ್. ಈಗ ಅಲ್ಲ, ಅದು ಆಮೇಲೆ ಇರುತ್ತೆ. ಅವ್ರು ಒಬ್ಬರೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೋ, ಈ ಒಂದು ಸಣ್ಣ ಮಂತ್ರಿಮಂಡಲ ಮೊದಲು ಅಷ್ಟಕ್ಕೆ ಬರುತ್ತೆ, ಅದು ಆಮೇಲೆ. ಮೊದಲು ಇವ್ರು ನೇಮಕ ಮಾಡಿದೀನಿ ಅಂತ ದೃಢೀಕರಿಸಬೇಕು ರಾಜ್ಯಪಾಲರು. ಅಂದ್ರೆ ಈ ಎಲ್ಲಾ ಬೆಳವಣಿಗೆಗಳು ಫ್ಲೋರ್ ಟೆಸ್ಟ್ ಆದ್ಮೇಲೆ ಮಿಕ್ಕಿದ್ದು. ಹೌದು, ಫಸ್ಟ್ ನೋಟಿಫಿಕೇಶನ್ ಬರ್ಬೇಕು ರಾಜಭವನದಿಂದ, ಅಪಾಯಿಂಟೆಡ್ ಶ್ರೀ ವಿಜಯನ್ ಆಸ್ ಚೀಫ್ ಮಿನಿಸ್ಟರ್ and I have requested him to prove the majority in the floor of the assembly ಅಂತ ಅವ್ರು ಒಂದು ಕೊಡ್ಬೇಕು ನೋಟಿಫಿಕೇಶನ್. ಅವಾಗಲೇ ಖಚಿತ ಆದಂಗೆ. ಇವೆಲ್ಲ ಊಹಾಪೋಗಳನ್ನ ಆಧರಿಸ್ಬಿಟ್ಟು ನಾವು ಚರ್ಚೆ ಮಾಡ್ತಾ ಹೋಗ್ಬೋದು. ಓಕೆ ಓಕೆ ಓಕೆ, ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸ್ಟುಡಿಯೋಗೆ ಬಂದು ಸದ್ಯದ ತಮಿಳುನಾಡು ರಾಜಕೀಯ ಜೊತೆಗೆ ಇನ್ನೆಲ್ಲ ಈ ರೀತಿಯಾಗಿ ಯಾವ್ಯಾವ ರೀತಿಯಾಗಿ ಒಂದು ಟ್ರೆಂಡ್ ಸೆಟ್ ಮಾಡದಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೊಟ್ಟಿರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿದ್ದಕ್ಕೆ. ಇನ್ನು ಸದ್ಯದ ತಮಿಳುನಾಡು ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ನಿಮ್ಮ ರಾಜ್ಯ ನ್ಯೂಸ್ ಕೊಡ್ತಾ ಇದೆ. ತಮಿಳುನಾಡಿನಿಂದ ಗ್ರೌಂಡ್ ರಿಪೋರ್ಟ್ ಮಾಡೋದರ ಜೊತೆಗೆ ಅಲ್ಲಿ ಅಂದ್ರೆ ತಮಿಳುನಾಡಲ್ಲಿ ಏನೆಲ್ಲ ರಾಜಕೀಯ ಹೈಡ್ರಾಮಾಗಳು ನಡೀತಾ ಇದೆ ಅನ್ನೋ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ರಾಜ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ.